ಮೂಡಾ ಹಗರಣದ ಸಾಲು ಸಾಲು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡದಲ್ಲಿ 6ನೇ ಫೈಲ್ ರಿಲೀಸ್. ಸುದ್ದಿ ಸ್ಫೋಟಕ, ಸರ್ಕಾರದಲ್ಲಿ ಹಲ್ಚಲ್. ಪೊಲೀಸ್ ಕಸ್ಟಡಿಗೆ ಅತ್ಯಾಚಾರಿ ಆರೋಪಿಗಳು. ಹಲವು ಆಯಾಮಗಳಲ್ಲಿ ತನಿಖೆಗೆ ಪೊಲೀಸರ ಪ್ಲಾನ್. ಮಗನ ದುಷ್ಕೃತ್ಯದ ಬಗ್ಗೆ ಆರೋಪಿ ತಾಯಿ ಹೇಳಿಕೆ. ಅನಾರೋಗ್ಯದ ನೆಪ, ಎಂಎಲ್ಸಿಗಳಿಂದ ಲಕ್ಷಾಂತರ ರೂಪಾಯಿ ಮೆಡಿಕಲ್ ಬಿಲ್ ಕ್ಲೈಮ್. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರೌಡಿ ಗ್ಯಾಂಗ್ಗೆ ಕಾನೂನು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆ ಶುರು. ಎಫ್ಎಸ್ಎಲ್ ಸಿಎಫ್ಎಸ್ಎಲ್ ರಿಪೋರ್ಟ್ ಕೂಡ ಸಿದ್ಧ. ವಿಶ್ವವಿಖ್ಯಾತ ದಸರಾಗೆ ಕೌಂಟ್ ಡೌನ್. ಇಂದಿನಿಂದ ಗಜಪಡೆಗಳ ತಾಲೀಮು ಶುರು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಆನೆಗಳ ಹೆಜ್ಜೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಇವತ್ತು ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಯನ್ನು ಸರಿದೂಗಿಸೋದಕ್ಕೆ ಹಣವಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಪಂಚ ಗ್ಯಾರಂಟಿಯ ವಿಚಾರವಾಗಿ ಹಣ ಹೊಂದಿಸೋದಕ್ಕೆ ಪರದಾಟ ನಡೀತಾ ಇದೆಯಲ್ಲ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ DBT ಹಣವೂ ಕೂಡ ಬರ್ತಾ ಇಲ್ಲ. ವೃದ್ಧಾಪ್ಯ, ವಿಧವಾ ವೇತನ ಸಿಗದೆ ಬಡವರು ಪರದಾಡ್ತಾ ಇದ್ದಾರೆ. ಆದರೆ ಆರೋಗ್ಯಕ್ಕೆ ಲಕ್ಷ ಲಕ್ಷ ಹಣ ಕ್ಲೈಮ್ ಅನ್ನ ಮಾಡಿರುವಂತ ರಾಜಕಾರಣಿಗಳು, ವಿಧಾನ ಪರಿಷತ್ ಸದಸ್ಯರಿಂದ ಲಕ್ಷ ಲಕ್ಷ ಹಣ ಕ್ಲೈಮ್ ಮಾಡಲಾಗಿದೆ. ಒಂದೇ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕ್ಲೈಮ್ ಮಾಡಿರುವಂತ ಶಾಸಕರು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಶ್ನೆ ಉದ್ಭವ ಆಗ್ತಿರೋದೇನು ಗೊತ್ತಾ, ಇಷ್ಟೊಂದು ಅನಾರೋಗ್ಯನ ಅಂತೇಳಿ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ವೃದ್ಧಾಪ್ಯಗೆ ದುಡ್ಡಿಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಅದು ಸಿಗದೆ ಬಡವರು ಇವತ್ತು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಅನಾರೋಗ್ಯದ ವಿಚಾರವಾಗಿ ಲಕ್ಷ ಲಕ್ಷ ಹಣವನ್ನು ಕ್ಲೈಮ್ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಕ್ಲೈಮ್ ಮಾಡಿದ್ದಾರೆ ಎನ್ನುವ ಡೀಟೇಲ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಯಾರ್ಯಾರು ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. MLC ಭಾರತಿ ಶೆಟ್ಟಿಯವರು 48,70,424 ರೂಪಾಯಿ ಕ್ಲೈಮ್ ಮಾಡಿದ್ದಾರಂತೆ. ಲಕ್ಷ ಲಕ್ಷ ಕ್ಲೈಮ್ ಮಾಡಿದ್ದಾರೆ. ಅತಿ ಹೆಚ್ಚು ಹಣ ಕ್ಲೈಮ್ ಮಾಡಿದಂತ MLC ಭಾರತಿ ಶೆಟ್ಟಿಯವರು. ಇನ್ನು 2ನೇ ಸ್ಥಾನದಲ್ಲಿದ್ದಾರೆ CP ಯೋಗೇಶ್ವರ್. ಆರೋಗ್ಯಕ್ಕಾಗಿ 39,64,114 ರೂಪಾಯಿ ಖರ್ಚಾಗಿದೆ ಅಂತೇಳಿ ಕ್ಲೈಮ್ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿ ಚನ್ನರ